ಹಾಯ್ ಗಾಯ್ಸ್, ನಾವು ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರೋಂತಹ ಇನ್ನೊಂದು ಟಾಪಿಕ್ ನ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡಿಸ್ಕಸ್ ಮಾಡಕ್ಕೆ ಕೂತಿದೀವಿ. ಹೀಗಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ಯಾವ್ದನ್ನ ನೋಡ್ತೀವಿ ಅಂತಂದ್ರೆ, ಈಗಾಗಲೇ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಜಸ್ಟ್ 15 ಮಿನಿಟ್ಸ್ ವಿಡಿಯೋ. ನೀವು ಕಂಪಲ್ಸರಿಯಾಗಿ ಅದನ್ನ ನೋಡ್ಲೇಬೇಕಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಿರೋ ಬಿಡ್ತಿರೋ ಜಸ್ಟ್ ಒಂದು ಲಿಂಕ್ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು, ಅದನ್ನ ಫಸ್ಟ್ ನೋಡ್ಕೊಂಡ್ಬಿಡಿ. ಯಾಕಂತಂದ್ರೆ ನೀವು ಆ ವಿಡಿಯೋನ ನೋಡ್ದೆ ಅಂತಂದ್ರೆ ಈಸಿಯಾಗಿ ಹೇಗೆ ಸ್ಕೋರ್ ಮಾಡೋದು ಅನ್ನೋದು ಅರ್ಥ ಆಗೋಗ್ಬಿಡುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಇರುತ್ತೆ, ಎಷ್ಟು 132 ಕ್ವಶನ್ ಮಾರ್ಕ್ಸ್ ಗೆ ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ, ಪ್ರಿಪೇರ್ ಆಗಿರುತ್ತೆ. ನೀವು ಬರ್ಬೇಕಾದ್ರೆ ಬರೀ 80 ಮಾರ್ಕ್ಸ್ ಅನ್ನೋದು ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದು ಆ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದೀನಿ. ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸಿಗೈಸ್, ಇವತ್ತಿನ ವಿಡಿಯೋನು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಚಾಪ್ಟರ್ ಏನೇನ್ ವೇಟೇಜ್ ಸಿಗ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಇಲ್ಲಿ. ನಾನು ಅದಕ್ಕಿಂತ ಮುಂಚೆ ಇನ್ನೂ ಒಂದು ಹೇಳಕ್ ಇಷ್ಟಪಡ್ತೀನಿ. ಕೆಲವು ಸ್ಟೂಡೆಂಟ್ಸ್ ಗಳು ಬಂದ್ಬಿಟ್ಟು ನನಗೆ ಅಪ್ರೋಚ್ ಮಾಡ್ತಾರೆ. ಏನಂತ, ಸರ್ ನಾನ್ ಎಕ್ಸಾಮ್ ಅಲ್ಲಿ ಬರೀ ಪಾಸ್ ಆದ್ರೆ ಸಾಕು ಸರ್ ಅಂತ ಹೇಳ್ತೀನಿ. ನಾನು ಎಷ್ಟೋ ಸಲ ಹೇಳ್ತೀನಿ, ಅಯ್ಯೋ ಇಷ್ಟು ಸಣ್ಣ ಪುಟ್ಟ ಆಸೆಗಳನ್ನ ಪಡಕ್ ಹೋಗ್ಬೇಡಿ. ಏನಂತಂದ್ರೆ ನೀವು ಬರೀ ಜಸ್ಟ್ ಪಾಸ್ ಆಗ್ಬೇಕು ಅಂತ ಅನ್ಕೊಂತಿರಲ್ಲ, ಅವಾಗ ಫೇಲ್ ಆಗ್ಬಿಡೋದು. ಯಾವುದೇ ಕಾರಣಕ್ಕೂ ಬರೀ ಪಾಸ್ ಅಂತ ಕುತ್ಕೋಬೇಡಿ. ನಾನು ಹೇಳೋದು ಅವ್ರಿಗೆ ಒಂದೇ ಒಂದು, ಯಾವುದೇ ಉತ್ಪ್ರೇಕ್ಷೆಗೋಸ್ಕರ ಹೇಳ್ತಾ ಇದೀನಿ ಅಂತ ಅಲ್ಲ. ನೀವು ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಕಾಲೇಜಿಗೆ ಬನ್ನಿ, ಕರೆಕ್ಟ್ ಆಗಿ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಬರೀ ಕ್ಲಾಸ್ ಅಲ್ಲಿ ಏನ್ ಮಾಡ್ತಿರಲ್ಲ ಅರ್ಥ ಮಾಡ್ಕೊಳ್ಳಿ. 60% ಆರಾಮ್ಸೆ ಸ್ಕೋರ್ ಮಾಡ್ತೀರಾ ಅಂತ ಅಂದಿದ್ರೆ ಇದು ನಿಜ ಕೂಡ. ಬಹಳಷ್ಟು ಜನ ಯಾರು ಬರೀ ಜಸ್ಟ್ ಪಾಸ್ ಆಗ್ಬೇಕು ಅಂತ ಅನ್ಕೊಳ್ತಿದ್ರಲ್ಲ, ಅವರೆಲ್ಲ 60% ಡಿಸ್ಟಿಂಕ್ಷನ್ ಸ್ಕೋರ್ ಮಾಡಿರೋ ಸ್ಟೂಡೆಂಟ್ಸ್ ಗಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಟೆಕ್ನಿಕ್ ಗಳನ್ನ ಕಲೀರಿ. ಇಲ್ಲಿ ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಗೈಸ್, ನೀವು ತುಂಬಾ ಮೋಸ್ಟ್ ಆಫ್ ದ ಟೈಮ್ ಕಾಲೇಜಲ್ಲಿ ಸ್ಪೆಂಡ್ ಮಾಡ್ತೀರಾ. ಅದಾದ್ಮೇಲೆ ಅದಕ್ಕಿಂತ ಏನಂತಂದ್ರೆ ಬೇಸ್ ಟೈಮ್ ನ ಜಾಸ್ತಿ ಮಾಡ್ತೀರಾ ಮೊಬೈಲ್ ಯೂಸ್ ಮಾಡೋದಾಗ್ಲಿ. ಅದ್ ಏನಾದ್ರು ಇರ್ಲಿ, ನಿಮ್ಗೆ ಈಗ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಗಳು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು 100 ಔಟ್ ಆಫ್ 100 ನ ತೆಗೆದಿರೋರು ಇದಾರೆ, ಸ್ಕೋರ್ ಮಾಡಿರೋರು ಇದಾರೆ. ಎಷ್ಟೋ ಸ್ಟೂಡೆಂಟ್ಸ್ ಗಳು ತಮ್ಮ ಪೇರೆಂಟ್ಸ್ ಗಳನ್ನ ನೋಡ್ಕೊಂಡು 100 ಔಟ್ ಆಫ್ 100 ನ ತೆಗೆದಿರೋರು ಇದಾರೆ. ಎಷ್ಟೋ ಜನ ರಿಮೋಟ್ ಏರಿಯಾಗಳಲ್ಲಿ ಇದ್ಕೊಂಡು 100 ಔಟ್ ಆಫ್ 100 ತೆಗೆದಿರೋರು ಇದಾರೆ. ಎಷ್ಟೋ ಜನ ಲೆಕ್ಚರ್ಸ್ ಗಳಿಲ್ಲದೆ, ಕಾಲೇಜ್ ಕರೆಕ್ಟ್ ಆಗಿ ಬಿಲ್ಡಿಂಗ್ ಗಳಿಲ್ಲದೆ, ಏನು ಫೆಸಿಲಿಟೀಸ್ ಇಲ್ಲದೆ ತುಂಬಾ ರಿಮೋಟ್ ಅಲ್ಲಿ ಇರೋರೆಲ್ಲ ತೆಗೆದಿದ್ದಾರೆ ಅಂತಂದ್ರೆ ನಿಮ್ ಕೈ ಯಾಕೆ ಸಾಧ್ಯ ಇಲ್ಲ? ಅವ್ರು ಪಾರ್ಟ್ ಟೈಮ್ ಮಾಡ್ಕೊಂಡೇ 100 ಔಟ್ ಆಫ್ 100 ತೆಗೆದಿದ್ದಾರೆ ಅಂತಂದ್ರೆ ಫುಲ್ ಟೈಮ್ ಓದ್ತಾ ಇರೋರು ನಿಮ್ಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? 100% ಆಗುತ್ತೆ. ಟೆಕ್ನಿಕಲ್ ನ ಯೂಸ್ ಮಾಡಿ. ಈಗಿಂದನೇ ಹೇಳ್ಕೊಡ್ತಾ ಇದ್ದೀನಿ. ನೀವ್ ಈಗಾಗಲೇ ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತಂದ್ರೆ, ನಿಜವಾಗ್ಲೂ ಕುತ್ಕೊ ಓದ್ತಿದೀನಿ ಅನ್ನೋ ಮನಸ್ಥಿತಿ ಇತ್ತು ಅಂತಂದ್ರೆ ನೀವ್ ಈಗಾಗಲೇ 50% ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬಿಟ್ಟಿದೀರಾ ಅಂತ ಅನ್ಬಿಟ್ಟು. ಸೊ ಟೈಮ್ ವೇಸ್ಟ್ ಮಾಡಬೇಡ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತಂದ್ರೆ ಚಾಪ್ಟರ್ ವೈಸ್ ಎಷ್ಟೆಷ್ಟು ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ಆಗಿ ಬರುತ್ತೆ ಎಕ್ಸಾಮ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಗೈಸ್, ಇದು ಸೆಕೆಂಡ್ PUC ಅಕೌಂಟೆನ್ಸಿಗೆ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಮತ್ತೆ ಬ್ಲೂ ಪ್ರಿಂಟ್ ಅಲಾಟ್ಮೆಂಟ್ ಯಾವ ತರ ಬರುತ್ತೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡ್ತಾ ಇದೀವಿ. ನಿಮ್ಗೆ ಈಗಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಯಾವ್ಯಾವ ಚಾಪ್ಟರ್ ಗಳಿದೆ, ಎಷ್ಟು ಚಾಪ್ಟರ್ ಓದ್ತೀರಾ ಅಂತ ಅಂದ್ಬಿಟ್ಟು. ಸಿ ಗೈಸ್, ನೀವು ಸೆಕೆಂಡ್ PUC ಅಕೌಂಟೆನ್ಸಿಲಿ ಒಟ್ಟು ಟೋಟಲ್ 10 ಚಾಪ್ಟರ್ ಅಷ್ಟೇ ಓದೋದು. ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳಿ? 10 ಚಾಪ್ಟರ್ ಅಷ್ಟೇನೆ ಓದೋದು. ಒಂದಾದ್ಮೇಲೆ ಒಂದಕ್ಕೆ ಕ್ವಶನ್ ಪೇಪರ್ ಅಲ್ಲಿ ಪ್ಯಾಟರ್ನ್ ಅಲ್ಲಿ ಯಾವ್ಯಾವ ಮಾರ್ಕ್ಸ್ ಎಷ್ಟೆಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಚಾಪ್ಟರ್ ನಿಮ್ಗೆ ಯಾವ್ದು? ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಇದು ನಂಬರ್ ಆಫ್ ಆರ್ಟ್ಸ್ ಅಂತ ಅನ್ನೋದು ಇದು ನಿಮಗೆ ಬೇಡ. ಏನಕ್ಕೆ ಅಂತಂದ್ರೆ ಇದು ನಿಮ್ಮ ಲೆಕ್ಚರ್ಸ್ ಗಳು ಎಷ್ಟು ಅವರ್ನ ಪಾಠ ಮಾಡ್ತಾರೆ ಅಂತ ಅಂದ್ಬಿಟ್ಟು 8 hours ಪಾಠ ಮಾಡಿರ್ತಾರೆ. ಓಕೆ, ಅಲ್ಲಿ ನಿಮ್ಗೆ ಫಸ್ಟ್ ಚಾಪ್ಟರ್ ಇಂದ ಯಾವ್ದು ಅಕೌಂಟಿಂಗ್ ಪಾರ್ಟ್ ಚಾಪ್ಟರ್ ಅಂತ ಒಂದೇ ಒಂದು ಚಾಪ್ಟರ್ ಇಂದ ನಿಮ್ಗೆ ಕ್ವಶನ್ ಪೇಪರ್ 10 ಮಾರ್ಕ್ಸ್ ಗೆ ಕವರ್ ಆಗುತ್ತೆ. ಅರ್ಥ ಆಯ್ತಾ? ಇದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತಂದ್ರೆ ಏನು ಅಂತ ಅರ್ಥ ಆಗ್ಬೇಕು ಅಂತಂದ್ರೆ ಆಗ್ಲೇ ಹೇಳಿದ್ನಲ್ಲ, ವಿಡಿಯೋನ ನೋಡ್ಕೊಂಡ್ ಬನ್ನಿ ಅಂತ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಈ ಪಾರ್ಟ್ ಎ ಅಂತ ಅದ್ರಲ್ಲಿ ನಿಮ್ಗೆ ಸೆಕ್ಷನ್ಸ್ ಇರುತ್ತೆ. ಅದು ಎಲ್ಲದಕ್ಕೂ ಒಂದೊಂದು ಮಾರ್ಕ್ಸಿನ ಕ್ವಶನ್ ಆಗ್ತಾ ಹೋಗುತ್ತೆ. ಅದ್ರಲ್ಲಿ ನಿಮ್ಗೆ ಈ ಚಾಪ್ಟರ್ ಇಂದ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ ಇಂದ 2 ಕ್ವಶನ್ ನ ಕೇಳ್ತಾರೆ, 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ ಎಷ್ಟು ಕೇಳ್ತಾರೆ? 2 ಮಾರ್ಕ್ಸ್ ಇಂದು 1 ಕ್ವಶನ್ ಕೇಳ್ತಾರೆ. ಪಾರ್ಟ್ ಸಿ ಅಲ್ಲಿ 6 ಮಾರ್ಕ್ಸ್ ಇಂದು 1 ಕ್ವಶನ್ ನ ಕೇಳ್ತಾರೆ. ಆದ್ರೆ ಇದ್ರಲ್ಲಿ ಫಸ್ಟ್ ಚಾಪ್ಟರ್ ಅಲ್ಲಿ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅನ್ನೋ ಚಾಪ್ಟರ್ ಅಲ್ಲಿ ಯಾವುದೇ ರೀತಿಯಾದಂತಹ 12 ಮಾರ್ಕ್ಸ್ ಕ್ವಶನ್ ನ ಕೇಳೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮೇನ್ ಕ್ವಶನ್ ಪೇಪರ್ ಅಲ್ಲಿ 4 ಮಾರ್ಕ್ಸ್ 4 ಕ್ವಶನ್ ನಿಮ್ಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅನ್ನೋ ಚಾಪ್ಟರ್ ಅಲ್ಲಿ ಕಂಪಲ್ಸರಿಯಾಗಿ ಅಪಿಯರ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ ಯಾವುದು? ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಒಬ್ಬ ಪಾರ್ಟ್ನರ್ ನ ಅಡಿಷನಲ್ ಆಗಿ ತಗೊಂಡಾಗ
ಏನೇನ್ ಮಾಡ್ತೀವಿ ಅನ್ನೋದ ಆ ಪಾಠದಲ್ಲಿ ಕಲಿತೀರಾ. ಅದಕ್ಕೆ ಎಷ್ಟು ಒಂದು ಆ ಸೆಕೆಂಡ್ ಚಾಪ್ಟರ್ ಇಂದ ನಿಮ್ಗೆ 14 ಮಾರ್ಕ್ಸ್ ಕವರ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಎಷ್ಟು ಮಾರ್ಕ್ಸ್ ಬರುತ್ತೆ? 14 ಮಾರ್ಕ್ಸ್ ಇಂದ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಪಾರ್ಟ್ ಎ ಅಲ್ಲಿ 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್. ಪಾರ್ಟ್ ಬಿ ಅಲ್ಲಿ ಯಾವುದೇ ರೀತಿಯಾದಂತಹ ಇರೋದಿಲ್ಲ, ಪಾರ್ಟ್ ಸಿ ಅಲ್ಲಿ ಇರೋದಿಲ್ಲ. ಪಾರ್ಟ್ ಬಿ ಅಲ್ಲಿ 1 ಕ್ವಶನ್ ಬರುತ್ತೆ. ಇಲ್ಲಿ ಎಷ್ಟು 12 ಮಾರ್ಕ್ಸ್ ಬಂತು. ಇಲ್ಲಿ 2 ಕ್ವಶನ್ ಅಟೆಂಡ್ ಮಾಡೋದ್ರಿಂದ 2 ಮಾರ್ಕ್ಸ್ ಬಂತು. ಟೋಟಲ್ ನಿಮ್ಗೆ 14 ಮಾರ್ಕ್ಸ್ ಇದರಿಂದ ಕವರ್ ಆಗುತ್ತೆ. ಇಲ್ಲಿ ನೋಡಿದ್ರಲ್ಲ, 14 ಮಾರ್ಕ್ಸ್ ಕವರ್ ಆಗುತ್ತೆ. ಟೋಟಲ್ ಈ ಚಾಪ್ಟರ್ ಇಂದ ನಿಮ್ಗೆ 3 ಕ್ವಶನ್ ಬರುತ್ತೆ. ಅದಾದ್ಮೇಲೆ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಇದು ನಿಮ್ಮ 3rd ಚಾಪ್ಟರ್ ಆಗಿದೆ. ಇದು ನಿಮ್ಗೆ ಟೋಟಲ್ 16 ಮಾರ್ಕ್ಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಈ 3ನೇ ಚಾಪ್ಟರ್ ಇಂದ 16 ಮಾರ್ಕ್ಸ್ ಗೆ ಬರುತ್ತೆ. ಯಾವ ತರ ಡಿವೈಡ್ ಆಗುತ್ತೆ? ಪಾರ್ಟ್ ಎ ಅಲ್ಲಿ ನಿಮ್ಗೆ 2 ಕ್ವಶನ್ ಬರುತ್ತೆ, 1 ಮಾರ್ಕ್ಸ್ ಇಂದು 2 ಕ್ವಶನ್ ಬರುತ್ತೆ. ಪಾರ್ಟ್ ಬಿ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್. 1 ಕ್ವಶನ್ ಕೇಳಿದರೆ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿ ಅಲ್ಲಿ 6 ಮಾರ್ಕ್ಸ್ ಇಂದು 2 ಕ್ವಶನ್ ನ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, 6 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 12 ಮಾರ್ಕ್ಸ್ ಬರುತ್ತೆ. ಅದಾದ್ಮೇಲೆ 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. ಅದಾದ್ಮೇಲೆ ಸಿಂಗಲ್ ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ನಿಮ್ಗೆ 16 ಮಾರ್ಕ್ಸ್ ಎಲ್ಲಿಂದ ಕವರ್ ಆಗುತ್ತೆ? ಯಾವ ಪಾರ್ಟ್ನರ್, ರಿಟೈರ್ಮೆಂಟ್ ಅಥವಾ ಡೆತ್ ಆಫ್ ಎ ಪಾರ್ಟ್ನರ್ ಇಂದ ಕವರ್ ಆಗುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 5 ಅಪಿಯರ್ ಆಗುತ್ತೆ ನಿಮ್ಮ ಎಕ್ಸಾಮ್ಗೆ. ನಿಮ್ಮ 4th ಚಾಪ್ಟರ್ ಯಾವುದು? ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್. ಆ ಚಾಪ್ಟರ್ ಅಲ್ಲಿ ನಿಮ್ಗೆ ಟೋಟಲ್ 14 ಮಾರ್ಕ್ಸ್ ಗೆ ಬರುತ್ತೆ. ಪಾರ್ಟ್ ಎ ಅಲ್ಲಿ 1 ವರ್ಡ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ಅಂತಂದ್ರೆ, ಪಾರ್ಟ್ ಎ ಅಲ್ಲಿ 2 ಕ್ವಶನ್ ನ ಕೇಳ್ತಾರೆ. 1 ಕ್ವಶನ್ ಅಟೆಂಡ್ ಮಾಡೋದ್ರಿಂದ 1 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಯಾವ್ದು ಇರೋದಿಲ್ಲ. ಪಾರ್ಟ್ ಸಿ ಯಲ್ಲೂ 6 ಮಾರ್ಕ್ಸ್ ಯಾವ್ದು ಇರಲ್ಲ. ಪಾರ್ಟ್ ಡಿ ಅಲ್ಲಿ 12 ಮಾರ್ಕ್ಸ್ ಇಂದು 1 ಇರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 12 ಮಾರ್ಕ್ಸ್ 1 ಅಟೆಂಡ್ ಮಾಡ್ತೀರಾ, 1 ಮಾರ್ಕ್ಸ್ 2 ಅಟೆಂಡ್ ಮಾಡ್ತೀರಾ. ಸೊ ಟೋಟಲ್ 3 ಕ್ವಶನ್ ಆಯ್ತು. ಸೊ ಈ ಚಾಪ್ಟರ್ ನ ಕರೆಕ್ಟ್ ಆಗಿ ಕಲ್ತು ಎಲ್ಲದಕ್ಕೂ ಆನ್ಸರ್ ಮಾಡಿದ್ರೆ 14 ಮಾರ್ಕ್ಸ್ ನಿಮ್ಗೆ ಸ್ಕೋರ್ ಆಗುತ್ತೆ. 5th ಚಾಪ್ಟರ್ ಯಾವುದು? ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಟೋಟಲ್ 16 ಮಾರ್ಕ್ಸ್ ಗೆ ಎಕ್ಸಾಮಿಗೆ ಕವರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಷ್ಟು ಮಾರ್ಕ್ಸ್ ಗೆ? 16 ಮಾರ್ಕ್ಸ್ ಗೆ. 1 ಮಾರ್ಕ್ಸ್ ಇಂದು 2 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. 6 ಮಾರ್ಕ್ಸ್ ಯಾವುದೇ ಕ್ವಶನ್ ನ ಕೇಳಲ್ಲ. 12 ಮಾರ್ಕ್ಸ್ 1 ಕ್ವಶನ್ ಕೇಳ್ತಾರೆ. 12 ಮಾರ್ಕ್ಸ್ ಆಯ್ತು, 12 ಪ್ಲಸ್ 2 ಎಷ್ಟಾಯ್ತು? 14 ಆಯ್ತು. 14 ಪ್ಲಸ್ 2 16 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಮಾರ್ಕ್ಸ್ ಚಾಪ್ಟರ್ ಅಲರ್ಟ್ ಆಗಿದೆ. ಎಷ್ಟು ಕ್ವಶನ್ ಗಳು ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ? ನಿಮ್ಗೆ 4 ಕ್ವಶನ್ ಗಳು ಅದಕ್ಕೆ ಅಪಿಯರ್ ಆಗುತ್ತೆ. ಸೊ ಈಗ ಯಾವ್ದಾಯ್ತು ನಿಮ್ಗೆ? 5th ಚಾಪ್ಟರ್ ಆಯ್ತು. ಈಗ 6th ಚಾಪ್ಟರ್ ನ ನೋಡ್ತಾ ಹೋಗಿ. ಇಲ್ಲಿ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಎ ಡಿಬೆಂಚರ್, ಇದು ಪ್ರಾಬ್ಲಮ್ ಓರಿಯೆಂಟೆಡ್ ಪ್ರಾಬ್ಲಮ್ ಆಗಿರುತ್ತೆ. ಇದರಲ್ಲಿ 14 ಮಾರ್ಕ್ಸ್ ಇಂದು ಮಾರ್ಕ್ಸ್ ಅಲರ್ಟ್ ಆಗುತ್ತೆ ಈ ಚಾಪ್ಟರ್ಗೆ. 1 ಮಾರ್ಕ್ಸ್ 2 ಕ್ವಶನ್ ಇರುತ್ತೆ. 2 ಮಾರ್ಕ್ಸ್ ಯಾವ್ದು ಇರೋದಿಲ್ಲ, 6 ಮಾರ್ಕ್ಸ್ ಯಾವ್ದು ಇರೋದಿಲ್ಲ. 12 ಮಾರ್ಕ್ಸ್ 1 ಇರುತ್ತೆ. 12 ಮಾರ್ಕ್ಸ್ 1 ಮತ್ತೆ 1 ಮಾರ್ಕ್ಸ್ 2. ಟೋಟಲ್ 3 ಕ್ವಶನ್ ಗಳು ಈ ಚಾಪ್ಟರ್ ಇಂದ ಬರುತ್ತೆ. ವೇಟೇಜ್ ಎಷ್ಟಿದೆ ಈ ಚಾಪ್ಟರ್ಗೆ? 14 ಮಾರ್ಕ್ಸ್ ಈ ಚಾಪ್ಟರ್ ಓದೋದ್ರಿಂದ ಬರುತ್ತೆ. ಇನ್ನ 7th ಚಾಪ್ಟರ್ ನಿಮ್ಗೆ ಯಾವ್ದಿದೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. 7ನೇ ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಇದರಿಂದ 10 ಮಾರ್ಕ್ಸ್ ಕವರ್ ಆಗುತ್ತೆ. 1 ಮಾರ್ಕ್ಸ್ 2 ಕ್ವಶನ್, 2 ಮಾರ್ಕ್ಸ್ 1 ಕ್ವಶನ್, 6 ಮಾರ್ಕ್ಸ್ 1 ಕ್ವಶನ್. ಯಾವುದೇ ರೀತಿಯಾದಂತಹ 12 ಮಾರ್ಕ್ಸ್ ಕ್ವಶನ್ ಇರೋದಿಲ್ಲ. ಟೋಟಲ್ 4 ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ 6 ಮಾರ್ಕ್ಸ್ ಬಂತು, 2 ಮಾರ್ಕ್ಸ್ ಬಂತು. 6 2 ಎಷ್ಟು? 8, 8 2 10 ಮಾರ್ಕ್ಸ್. ಈ ಚಾಪ್ಟರ್ ಇಂದ 10 ಮಾರ್ಕ್ಸ್ ನಿಮ್ಗೆ ಆರಾಮ್ಸೆ ಸ್ಕೋರ್ ಮಾಡಬಹುದು. ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದು ನಿಮ್ಮ 8th ಚಾಪ್ಟರ್ ಆಗಿದೆ. ಈ ಚಾಪ್ಟರ್ ಇಂದ ನಿಮ್ಗೆ 14 ಮಾರ್ಕ್ಸ್ ಕವರ್ ಆಗುತ್ತೆ. 1 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. 2 ಮಾರ್ಕ್ಸ್ ಯಾವ್ದು ಇರಲ್ಲ, 6 ಮಾರ್ಕ್ಸ್ ಯಾವ್ದು ಇರಲ್ಲ. 12 ಮಾರ್ಕ್ಸ್ 1 ಬರುತ್ತೆ. 12 ಮತ್ತೆ ಇಲ್ಲಿ 1 ಪ್ಲಸ್ 1 2 ಆಯ್ತು. 12 ಪ್ಲಸ್ 2 ಎಷ್ಟಾಯ್ತು? 14 ಆಯ್ತು. 14 ಮಾರ್ಕ್ಸ್ ಆಗುತ್ತೆ, ಕವರ್ ಆಗುತ್ತೆ. ಅಟೆಂಡ್ ಮಾಡಂತಹ ಕ್ವಶನ್ ಗಳು ಎಷ್ಟು ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ? 3 ಕ್ವಶನ್ ಗಳು ಇದರಿಂದ ಬರುತ್ತೆ. ಇನ್ನ ಅಕೌಂಟಿಂಗ್ ರೇಷಿಯೋಸ್ ಆ ಚಾಪ್ಟರ್ ಇಂದ ನಿಮ್ಗೆ 14 ಮಾರ್ಕ್ಸ್ ಕವರ್ ಆಗುತ್ತೆ. 1 ಮಾರ್ಕ್ಸ್ ಇನ ಕ್ವಶನ್ ಗಳು 2 ಅಟೆಂಡ್ ಮಾಡ್ಬೇಕು. 2 ಮಾರ್ಕ್ಸ್ ಇನ್ ಕ್ವಶನ್ ಗಳು ಯಾವ್ದು ಇರೋದಿಲ್ಲ. 6 ಮಾರ್ಕ್ಸ್ ಕ್ವಶನ್ ಯಾವ್ದು ಇರಲ್ಲ. 12 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೇಕು. 12 ಪ್ಲಸ್ 2 14 ಆಯ್ತು. ಟೋಟಲ್ 3 ಕ್ವಶನ್ಸ್ ನಿಮ್ಮ ಎಕ್ಸಾಮ್ಗೆ ಅಪಿಯರ್ ಆಗುತ್ತೆ. ಫೈನಲ್ ಆಗಿ ಲಾಸ್ಟ್ ಚಾಪ್ಟರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದು 10 ಮಾರ್ಕ್ಸ್ ಗೆ ನಿಮ್ಗೆ ಬರುತ್ತೆ ಎಕ್ಸಾಮ್ಗೆ. 1 ಮಾರ್ಕ್ಸ್ 2 ಅಟೆಂಡ್ ಮಾಡ್ಬೇಕು. 2 ಮಾರ್ಕ್ಸ್ 1 ಅಟೆಂಡ್ ಮಾಡ್ಬೇಕು. 6 ಮಾರ್ಕ್ಸ್ 1 ಅಟೆಂಡ್ ಮಾಡ್ಬೇಕು. 6 ಇಲ್ಲಿ 2 ಪ್ಲಸ್ 2 ಎಷ್ಟಾಯ್ತು? ಟೋಟಲ್ 10 ಮಾರ್ಕ್ಸ್ ಬಂತು.
ಅಲ್ಲಿ ಟೋಟಲ್ ಕ್ವಶನ್ ನಂಬರ್ ಎಷ್ಟು ಬರುತ್ತೆ, ಇಲ್ಲಿ 12 ಮಾರ್ಕ್ಸ್ ಯಾವುದೇ ರೀತಿಯಾದಂತಹ ಕ್ವಶನ್ಗಳು ಬರೋದಿಲ್ಲ. ಟೋಟಲ್ 4 ಕ್ವಶನ್ ಅಟೆಂಡ್ ಮಾಡಬೇಕು. ಸಿ ಗೈಸ್, ನಿಮ್ಗೆ ಒಟ್ಟು ಟೋಟಲ್ 36 ಕ್ವಶನ್ಗಳು ನಿಮ್ಮ ಎಕ್ಸಾಮ್ಗೆ ಬರುತ್ತೆ. 36 ಕ್ವಶನ್ಗಳು ನಿಮ್ಗೆ ಎಷ್ಟು ಅಂತಂದ್ರೆ 132 ಮಾರ್ಕ್ಸ್ ನಿಮ್ಗೆ ಕ್ವಶನ್ ಪೇಪರ್ 132 ಮಾರ್ಕ್ಸ್ ಗೆ ಸ್ಕೋರ್ ಆಗುತ್ತೆ ಅನ್ನೋದು ಇದರಲ್ಲಿ ಡಿಸ್ಪ್ಲೇ ಇದೆ. ಒಂದು ಸೆಕೆಂಡ್ ತರಿ ಇಲ್ಲಿ 132 ಮಾರ್ಕ್ಸ್ ಗೆ ಅಪಿಯರ್ ಆಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಆಗಿರುತ್ತೆ. ನೀವು 80 ಮಾರ್ಕ್ಸ್ ಮಾತ್ರ ಸ್ಕೋರ್ ಮಾಡಬಹುದು. 80 ಮಾರ್ಕ್ಸ್ ಅಷ್ಟೇ ತಾನೇ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಕ್ಕಾಗೋದು. ಸೊ ಇದರಲ್ಲಿ ಯಾವ ಎಷ್ಟೆಷ್ಟು ಕ್ವಶನ್ಸ್ ಗಳು ಬರುತ್ತೆ, 20 ಕ್ವಶನ್ಸ್ ಗಳು ಬರುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮ್ಗೆ ಪಾರ್ಟ್ ಬಿ ಇದಕ್ಕೆ ಯಾವುದೇ ರೀತಿಯಾದಂತಹ ಆಪ್ಷನ್ ಗಳು ಇರಲ್ಲ. ನೀವು 20 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ 20 ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಪಾರ್ಟ್ ಬಿ ಅಲ್ಲಿ 5 ಕ್ವಶನ್ ಅಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗಿರೋದಷ್ಟು 3 ಕ್ವಶನ್. ಪಾರ್ಟ್ ಸಿ ಅಲ್ಲಿ ಎಷ್ಟು 5 ಕ್ವಶನ್ ಕೇಳ್ತಾರೆ, ನೀವು ಅಟೆಂಡ್ ಮಾಡ್ಬೇಕಾಗಿರೋದು 3 ಕ್ವಶನ್. ಪಾರ್ಟ್ ಡಿ ಅಲ್ಲಿ ನಿಮಗೆ ಕೇಳಿದ್ರು 6 ಕ್ವಶನ್ಸ್ ಕೇಳ್ತಾರೆ, ನೀವು ಅಟೆಂಡ್ ಮಾಡ್ಬೇಕಾಗಿರೋದು 3 ಕ್ವಶನ್. ಇಷ್ಟು ಅಟೆಂಡ್ ಮಾಡಿದ್ರೆ ನೀವು ಈಸಿಯಾಗಿ ಎಕ್ಸಾಮ್ ಅಲ್ಲಿ 100 ಔಟ್ ಆಫ್ 100 ನ ಸ್ಕೋರ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಗಳು ಇರೋದಿಲ್ಲ. ಸೊ ಇವತ್ತಿಂದನೇ ಕೂತು ಓದ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದ್ರೆ ನಿಮ್ಗೆ ಇನ್ನೂ ಡೌಟ್ ಗಳಿದೆ ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಡೌಟ್ ನ ಕ್ಲಾರಿಫಿಕೇಶನ್ ಮಾಡ್ತೀನಿ. ಗ್ರೂಪಿಗೆ ಇನ್ನು ಜಾಯ್ನ್ ಆಗಿಲ್ಲ ಅಂತಂದ್ರೆ ಗ್ರೂಪಿಗೆ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಗಳು, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಗಳು ಯಾರ್ಯಾರು ಇದ್ದಾರೆ, ನೀವು ಇನ್ನೊಬ್ಬರಿಗೆ ಮಾಡ್ಬೋದಂತಹ ಬಹಳ ದೊಡ್ಡ ಉಪಕಾರ ಏನಂತಂದ್ರೆ ಅವರಿಗೆ ನೀವು ಒಳ್ಳೇದ್ ಮಾಡಿ ಅಂತ ಹೇಳ್ಬೋದು ಹೊರತು ನೀವು ಅವ್ರ ಪ್ಲೇಸ್ ಅಲ್ಲಿ ನಿಂತ್ಕೊಳಕ್ ಆಗಂಗಿಲ್ಲ. ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ನಿಮ್ಮ ಕ್ಲಾಸ್ ಅಲ್ಲಿ ಈ ಸಲ ಏನ್ ಓದ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಔಟ್ಪುಟ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ರೆಕಾರ್ಡಿಂಗು. ನೆಕ್ಸ್ಟ್ ಕ್ಲಾಸ್ ಗಳು ಏನ್ ಬರುತ್ತಲ್ಲ ಅವೆಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಚಾಪ್ಟರ್ ಬೇಸ್ ಮೇಲೆ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ.